ಈಗ ಮತ್ತೆ 3 ದಿವಸ ಆಯ್ತಾ ಆಂಗಣ ಬೇವು ಸೊಪ್ಪು ತಿಳಿಸಿದೆ ಅಂದ್ಬಿಟ್ಟು ಮೇಲ್ಗಡೆ ಕೈ ಸ್ಲಿಪ್ ಹೋಗ್ಬಿಟ್ಟು ಕೆಳಗಡೆ ಬಿಟ್ಕೊಂಡ್ಬಿಟ್ಟು ಹಿಂಗೆ ಕೊಟ್ಟವ್ರೆ. ಅದು ಅದು ಕ್ಯಾಂಟೀನ್ ಅವತ್ತು ಅರ್ಧ ಇದ್ದರೆ ನಮ್ಗೆ ಗೊತ್ತಿದಂತೆ ಕ್ಯಾಂಟೀನ್ ಹಾಕಿರೋದು ಹೋಗ್ತೀವಿ. ಅಲ್ಲಿ ಕ್ಯಾಂಟೀನ್ ಬೆಲ್ಲ ಹಾಕಿರೋದು ಈಗ ಸ್ಕ್ಯಾನ್ ಬರ್ತಿದ್ರು ಅವರು ಸ್ಕ್ಯಾನಿಂಗ್ ಬಂದೈತೆ ಅದಕ್ಕೆ ನೋಡ್ಬಿಟ್ಟು ಕೈ ಬೆಂಡಾಗಿ ಬಿಟ್ಟದ್ ನೋಡಿ ಈಗ ಕೂಡ ಕೈ ಹಿಂಗೆ ಆಗ್ಬಿಡುತ್ತೆ. ಅದಕ್ಕೆ ಫ್ರಾಕ್ಚರ್ ಮಾಡ್ಬಿಡುತ್ತೆ ಪೂರ್ತಿ ಫ್ರಾಕ್ಚರ್ ಆಗಿದೆ. ಕೈ ಕೊಟ್ಟಿದ್ದವಲ್ಲ ನೋಡಿ ಈ ಮೂಳೆ ಪೂರ್ತಿ ಕಟ್ಟಾಗಿದೆ. ಪೂರ್ತಿ ಒಂದು ಮೂಳೆ ಹೇಗೆ ಅಂದಾಗ ಈ ತರ ಬರುತ್ತೆ ಕಟ್ಟಾಗಿರೋದು. ಮತ್ತೆ ಈ ನೋಡಿ ಹೊರಗಡೆ ಈ ಮೂಳೆ ಫ್ರಾಕ್ಚರ್ ಆಗಿದೆ. ನೋವು ಅನ್ಸಲ್ವಾ? ಕೈಗಳು ನೋಡಿ ಬೆಂಡ್ ಆಗ್ಬಿಟ್ಟು ನೋಡಿ ನೋಡಿ ಆಮೇಲೆ ಯಾರ ಜೊತೆಲಿ ಯಾರಿರೋದು ಏನಾಗಬೇಕು ನೋಡಿ ಹೋಗಿ ಕರ್ಕೊಂಡಿರೋದು ಅವರು ನೋಡಿ ಕ್ರಾಸ್ ಆಗ ಸ್ಟ್ರೈಟ್ ಆಗಿರ್ಬೇಕು ಸ್ವಲ್ಪ ಮೂಳೆ ಕೂರ್ಸಿಂದ ಅವನು ಸ್ವಲ್ಪ ಪ್ರೆಸ್ ಮಾಡ್ತಾರೆ. ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅದೇ ಗೊತ್ತಿಲ್ಲ. ಅವತ್ತೇನೆ ಇಲ್ಲಿಗೇನೆ ಕರ್ಕ ಬರ್ತಾ ಇದ್ರು. ಬೇಕು ಅಂದ್ರೆ ಗಟ್ಟಿ ಕಬ್ಬಣದ ತರ ಇರಬೇಕು, ಕೈ ಎಲ್ಲಾಡೋದ್ರಿಂದ ಮೂವ್ಮೆಂಟ್ಸ್ ಇರಬೇಕು. ಅದೆಲ್ಲ ಮಸಾಜ್ ಮಾಡೋದು. ಶುಗರ್ ಇರೋ ಪೇಷಂಟ್ ಹತ್ರ ಏನಾದ್ರು ಆಗ್ಬಿಟ್ರೆ ರೆಡಿ ಮಾಡಿದಾವ ಸರ್ ಇದು ಹಿಂಗೆ ಇಲ್ಲ ಹಾಕಿ ತರ ಬೇಕಾ? ಈಗ ಚೆನ್ನಾಗಿದೆ ಡಿವೈನು ಮತ್ತೆ ಪಟ್ಟಿ ಹಾಕಿಸ್ಕೊಳ್ಳೋರು ನೀವಲ್ವಾ ಹೇಳೋದಲ್ವಾ? ಕೈನೇ ಹಾಳು ಮಾಡ್ಕೊಂಡು ಇನ್ನೊಂದು 10 ದಿವಸ ಇನ್ನೊಂದು 4-5 ದಿವಸ ಮಡಿಕೊಂಡಿದ್ರೆ ಕೈನೇ ಹಾಳು ಮಾಡ್ಕೊಂಡ್ಬಿಡು. ಆಪರೇಷನ್ ಕೇಸ್ ಇದು ಡಾಕ್ಟರ್ ಹತ್ರ ಅದೇ ನೀವು ಆಪರೇಷನ್ ಮಾಡ್ತಿದ್ವಿ. ಮೂಳೆ ಕಟ್ಟಾಗಿರತ್ತ ಸೊಪ್ಪು ಕೀಳಕ್ ಹೋಗಿ ಪೈಪ್ ಹಿಡ್ಕೊಂಡವ್ರಲ್ಲ, ಪೈಪ್ ಸಡನ್ ಕಟ್ ಆಗೈತೆ, ಬಾರ ತಡೆದಾನೆ ಆಗ ಬಿದ್ದಿರೋದು. ಆಪರೇಷನ್ 6 ವರ್ಷ ಮಂಡಿ ಮಾಡ್ಬಿಟ್ಕೊಳ್ಳಿ. ಇಲ್ಲ ಕೂರ್ಸಿಲ್ವ ಅವನು ಬಗ್ಗೆ ಪೂರ್ತಿ ಬಗ್ಗೆ ಏನು ಮಾಡಿ ಮೇಲನ್ನು ಮಾಡಿ ಅಷ್ಟೇ. 4 ನೋವು ಬರುತ್ತಾ? ಈ ಥರ ಮಾಡಿದ್ರೆ ನೋವು ಬರುತ್ತಾ ನೋಡಿ? ಮಿಕ್ಸ್ ಮಾಡಿದಾಗ ಸ್ವಲ್ಪ ಇದು ಬಗ್ಗೆ ನೋಡಿ, ಈ ಥರ ಮಾಡಿದ್ರೆ ನೋವು ಬರುತ್ತಾ?
ಇನ್ನೊಂದು ಕ್ಲಿನಿಕ್ ಇದೆ ನಮ್ದು 24 ಗಂಟೆ ಇರುತ್ತೆ ಶಾಂತಲಾ ಥಿಯೇಟರ್ ಹತ್ರ ಎರಡು ಬೈಕ್ತೀನಿ ತೊಂದರೆ ಆದಾಗ ಬಂದು ತೋರಿಸ್ಕೊಳ್ಳಿ ನಾನು ಹೇಳೋ ತರ ಸ್ವಲ್ಪ ಮಾಡ್ಕೊಳ್ಳಿ ಬೇಗ ಒಂದೇ ಸಲ మరి ಹಿಂಗೆ ಓಡಾಡೋದಲ್ಲ ಕೆಳಗಡೆ ಏನು ನಮಗೆ ರೆಡಿ ಮಾಡೋರು ಇವ್ರಿಗೆ ಸ್ವಲ್ಪ ಹಾಕಿರ್ಬೇಕು ಇವ್ರು ಏನಾದರೂ ಮಾಡ್ಕೊಳ್ಳಿ ನಾವು ಬಿಗಿಯಾಗಿ ಬಂದೋಬಸ್ತ ಕಟ್ಟಿರ್ಬೇಕು ಕೈ ನೋಡಿ ಸ್ಟ್ರೇಟು ಬೆಳಿತಾರ ಮಾಡಪ್ಪ ಹಂಚ್ಕೊಂಡಿದ್ದಾರ ಸ್ಲೋ ಆಗಿ ತುಂಬ ಸ್ಲೋ ಆಗಿ ಈ ಥರ ಮಾಡ್ತಾ ಇರ್ಬೇಕು ಈ ಥರ ಮಾಡ್ತಾ ಇದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ ಕೈಗೆಲ್ಲ ಮಮ್ಮಿ ನಡೆಯೋಕ್ಕೆ ನಡೆದೇವು ಹೇಗಿರ್ತೀರ ಬರೀ ಎರಡು ಕಡೆ ನೀವು ನೋಡ್ಕೋಬೇಕು ನೀವು ಗಟ್ಟಿಯಾಗಿ ಬರ್ತಿಲ್ಲ ಹೇಗಿದೆಯಾ ಇಲ್ಲಿ ಅಂಶ ಇರಬೇಕು ಗೋಡೆ ಇಲ್ಲ ಆರಾಮಾಗಿ ನಡೀರಿ ಏನ್ ತೊಂದರೆ ಇಲ್ಲ ತಲೆಗೆಲ್ಲ ಮಸಾಜ್ ಮಾಡಿ ಈಗ ಸ್ವಲ್ಪ ತಲೆ ಸೂರಿ ಆರಾಮ ಸುಮ್ಮನೆ ಮಸಾಜ್ ಮಾಡಿ ಮಸಾಜ್ ಮಾಡಿ ಆರಾಮಾಗಿ ಪೂರ್ತಿ ಎಷ್ಟಾಗಿಂದ ಸ್ವಲ್ಪ ಈ ಥರ ಪ್ರೆಷರ್ ಕೊಡಿ ಸ್ವಲ್ಪ ಮಸಾಜ್ ಆಗಿ ಇದೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಇದು ಇದೆಲ್ಲ ಮೂವ್ಮೆಂಟ್ಸ್ ಮಾಡಬೇಕು ನೋಡಿ ಈ ಥರ ಮೂವ್ಮೆಂಟ್ಸ್ ಮಾಡಬೇಕು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಇದೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಊತ ಇರೋದೆಲ್ಲ ಕಮ್ಮಿ ಆಗ್ಬಿಡುತ್ತೆ ನಾಳೆ ಬಂದಾಗ ಪಟ್ಟಿ ಎಲ್ಲ ಲೂಸ್ ಆಗಿರುತ್ತೆ ಔಷಧಿ ಹಾಗೂ ಟೈಟ್ ಆಗಿ ಪಟ್ಟಿ ಹಾಕೊಂಡಿರ್ತೀನಿ ಕೈ ಇದೇ ನೇರ ಇರುತ್ತೆ ಆರಾಮಾಗಿ ನಾವು ಕೂಡ ಔಷಧಿನ ಆರಾಮ ಮಾಡಿ ಚೆನ್ನಾಗಿ ಔಷಧಿಯಾಗಿ ಒಂದು ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ನೀವೇನು ಸ್ವಲ್ಪ ಊಟ ಎಲ್ಲ ಎಲ್ಲಿ ಸ್ವಲ್ಪ ರಾಯಲ್ 4 ಕೆಲಸ ಮಾಡ್ಕೊಡ್ತೀವಿ ಕಮ್ಮಿ ಆಗುತ್ತೆ ನಾಳೆ ಬಂದಾಗ ಪಟ್ಟಿ ಹಾಕೊಡ್ತೀನಿ ನೋಡಿದಾ ಶೋಲ್ಡರ್ ಟಿಕೆಟ್ ಕೈ ಕಟ್ ಮಾಡಿದ್ರೆ ಕೈ ಸಪೋರ್ಟ್ ಕೈ ಫ್ರ್ಯಾಕ್ಚರ್ ಆಗಿದೆಯಲ್ಲ ಇಲ್ಲಿ ಇಟ್ಕೊಳ್ಳಿ ಶೋಲ್ಡರ್ ಸ್ವಲ್ಪ ಮಸಾಜ್ ಎಲ್ಲ ಮಾಡ್ಕೊಂಡು ನೀವೇ ಅಂತ